ಎಲ್ರಿಗೂ ನಮಸ್ಕಾರ. ಓ ಕಾಲ ಕಾಲಾಯ ವಿದ್ಮಹೇ ಕಾಲ ಭೈರವಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯಾತ್. ಈ ಮಂತ್ರವನ್ನ 108 ಬಾರಿ ಅಥವಾ 11 ಅಥವಾ 21 ಬಾರಿ ಜಪ ಮಾಡಬೇಕಾಗುತ್ತೆ. ಇದು ತುಂಬಾನೇ ಪವರ್ಫುಲ್ ಆಗಿರುವಂತಹ ಮಂತ್ರ ಕೂಡ ಆಗಿರುತ್ತೆ. ಏನಕ್ಕೋಸ್ಕರ ಅನ್ನೋದಾದ್ರೆ ಜ್ಞಾನ, ರಕ್ಷಣೆ ಮತ್ತು ಶಕ್ತಿಗಾಗಿ ಜಪವನ್ನ ಮಾಡ್ತಾರೆ. ಹಾಗೇನೆ ನಿಮ್ಗೆ ಇನ್ನೂ ಶಾರ್ಟ್ ಆಗಿ ಬೇಕು ಅನ್ನೋದಾದ್ರೆ ಓಂ ಭೈರವಾಯ ನಮಃ, ಈ ತರ ಸಿಂಪಲ್ ಆಗೂ ಕೂಡ ನೀವು ಹೇಳ್ಕೊಬಹುದು. ರಕ್ಷಣೆ, ಯಶಸ್ಸು ಮತ್ತು ಸಮೃದ್ಧಿಗಾಗಿ ಕೂಡ ಜಪವನ್ನ ಮಾಡ್ತಾರೆ. ಕಾಲಭೈರವನ ಪೂಜೆ ಮಾಡೋದ್ರಿಂದ ನಮಗೆ ಇರತಕ್ಕಂತಹ ಭಯಗಳಾಗಿರ್ಬೋದು ಅಥವಾ ಆರೋಗ್ಯ ಉತ್ತಮ ಆಗಿರುತ್ತೆ, ಭಯ ದೂರ ಆಗುತ್ತೆ, ನಕಾರಾತ್ಮಕ ಶಕ್ತಿಗಳು ಕೂಡ ದೂರ ಆಗುತ್ತೆ, ಸುಖ ಮತ್ತು ಶಾಂತಿ ವೃದ್ಧಿ ಆಗುತ್ತದೆ, ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತದೆ. ಹಾಗಿದ್ದಾಗ ನಾವು ಯಾಕೆ ಈ ಮಂತ್ರವನ್ನ 108 ಬಾರಿ ಅಥವಾ 21 ಬಾರಿ ಹೇಳ್ಕೋಬಾರ್ದು ಅಲ್ವಾ? ಹಾಗೇನೆ ನಾವಿವಾಗ ಇಂದು ಕಾಲಾಷ್ಟಮಿ ಇದೆ. ಈ ದಿನದ ವಿಶೇಷತೆ ಮತ್ತು ಮಹತ್ವವನ್ನ ಕೂಡ ತಿಳ್ಕೊಂಡ್ ಬರೋಣ. ಕಾಲಾಷ್ಟಮಿ ಪ್ರತಿ ತಿಂಗಳು ಆಚರಿಸುವ ಕಾಲ ಭೈರವನಿಗೆ ಅರ್ಪಿತವಾದ ಪ್ರಮುಖವಾದಂತಹ ಹಬ್ಬ. ಈ ದಿನ ಶಿವನ ಉಗ್ರ ರೂಪವಾದ ಕಾಲಭೈರವನನ್ನ ಪೂಜಿಸುವುದರಿಂದ ಭಯ, ನಕಾರಾತ್ಮಕ ಶಕ್ತಿ ಮತ್ತು ಶನಿ, ರಾಹುವಿನ ದುಷ್ಟ ಪ್ರಭಾವಗಳು ದೂರವಾಗುತ್ತದೆ. ರಾತ್ರಿಯ ಶುಭ ಸಮಯದಲ್ಲಿ ಪೂಜೆ, ಉಪವಾಸ ಮತ್ತು ಕಪ್ಪು ನಾಯಿಗೆ ಆಹಾರವನ್ನ ನೀಡುವುದು ಕೂಡ ವಿಶೇಷವಾದ ಮಹತ್ವವನ್ನ ಕೂಡ ಹೊಂದಿದೆ. ಇನ್ನ ಕಾಲಾಷ್ಟಮಿಯು ಕಾಲಭೈರವನಿಗೆ ಅರ್ಪಿತವಾದ ಒಂದು ಪ್ರಮುಖ ಹಿಂದೂ ಹಬ್ಬವಾಗಿದೆ. ಇದನ್ನ ಪ್ರತಿ ತಿಂಗಳ ಕೃಷ್ಣ ಪಕ್ಷದ 8ನೇ ದಿನದಂದು ಆಚರಿಸಲಾಗುತ್ತದೆ. ಈ ತಿಂಗಳಿನಲ್ಲಿ ಮಾರ್ಚ್ 11ರಂದು ಈ ಕಾಲಾಷ್ಟಮಿ ದಿನವನ್ನ ಆಚರಿಸುತ್ತಾರೆ. ಶಿವನ ಉಗ್ರ ರೂಪವಾದ ಕಾಲಭೈರವನ ಆರಾಧನೆಗೆ ಈ ದಿನ ವಿಶೇಷವಾದ ಮಹತ್ವವನ್ನ ಹೊಂದಿದೆ. ಈ ದಿನದಂದು ಕಾಲಭೈರವನನ್ನ ಪೂಜಿಸುವುದರಿಂದ ಭಯ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂದು ಕೂಡ ನಂಬಲಾಗಿದೆ. ಈ ದಿನದಂದು ಮಾಡುವ ಉಪವಾಸ ಮತ್ತು ಪೂಜೆಯು ಶನಿ ಮತ್ತು ರಾಹುವಿನ ದುಷ್ಟ ಪ್ರಭಾವಗಳನ್ನ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ. ಇನ್ನ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ಉಪವಾಸವನ್ನ ಮಾಡಲಾಗುತ್ತದೆ. ಕಾಲಾಷ್ಟಮಿಯಂದು ಕಾಲಭೈರವನ ದೇವರನ್ನ ರಾತ್ರಿಯಲ್ಲಿ ಪೂಜಿಸಲಾಗುತ್ತದೆ. ಈ ರಾತ್ರಿಯ ಶುಭ ಸಮಯ 11:35ರಿಂದ 12:23ರವರೆಗೆ. ಈ ದಿನದಂದು ಅಪರೂಪದ ಶಿವವಾಸ ಯೋಗವೂ ಕೂಡ ಸಂಭವಿಸುತ್ತದೆ. ಕಾಲಭೈರವನನ್ನ ನ್ಯಾಯದ ದೇವರು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅವನನ್ನ ಪೂಜಿಸುವುದರಿಂದ ಭಕ್ತರಿಗೆ ರಕ್ಷಣೆ ಮತ್ತು ಆಶೀರ್ವಾದಗಳು ದೊರೆಯುತ್ತವೆ. ಈ ದಿನದಂದು ಉಪವಾಸ ಮತ್ತು ದಾನ ನೀಡುವುದು ಸಹ ವಿಶೇಷ ಮಹತ್ವವನ್ನ ಹೊಂದಿದೆ. ಇಂದು ಕಲಾಷ್ಟಮಿ ಆಗಿರುವುದರಿಂದ ನೀವು ಕಾಲಭೈರವನನ್ನ ಪೂಜಿಸಿ ಅವರ ಆಶೀರ್ವಾದವನ್ನ ಕೂಡ ಪಡೆಯಬಹುದು. ಹಿಂದೂಗಳು ಕಪ್ಪು ನಾಯಿಯನ್ನ ಭೈರವನ ವಾಹನವೆಂದು ಕೂಡ ಕರೆಯುತ್ತಾರೆ. ಇನ್ನ ಮಂತ್ರಗಳನ್ನ ಪಠಿಸುವಂತಹ ನಿಯಮಗಳು ಅಂದ್ರೆ ಕಾಲಾಷ್ಟಮಿಯಂದು ಪೂಜೆಯ ಸಮಯದಲ್ಲಿ ಮಂತ್ರಗಳನ್ನ ಪಠಿಸುವಾಗ ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಗಿರಬೇಕು. ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನ ಧರಿಸಿ ಮಂತ್ರವನ್ನ ಶಾಂತವಾಗಿ ಮತ್ತು ಏಕಾಗ್ರತೆಯಿಂದ ಪಠಿಸಿ. ಮಂತ್ರಗಳನ್ನ ಸರಿಯಾಗಿ ಉಚ್ಚರಿಸುವುದು ಕೂಡ ತುಂಬಾನೇ ಮುಖ್ಯ. ಉಚ್ಚಾರಣೆಯ ಬಗ್ಗೆ ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಜ್ಞಾನವುಳ್ಳ ವ್ಯಕ್ತಿಯಿಂದ ಮಾರ್ಗದರ್ಶನವನ್ನ ಕೂಡ ಪಡೆದುಕೊಳ್ಳಿ.
ನಿಮ್ಮ ಭಕ್ತಿ ಮತ್ತು ಸಮಯವನ್ನ ಅವಲಂಬಿಸಿ ನೀವು ಮಂತ್ರಗಳನ್ನ ನಿರ್ದಿಷ್ಟ ಸಂಖ್ಯೆಯ ಬಾರಿ ಪಠಿಸಬಹುದು. ಅಂದರೆ ಉದಾಹರಣೆಗೆ 108 ಬಾರಿ. ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಳುವುದು ಶುಭ ಎಂದು ತಿಳ್ಕೋಬಹುದು. ನೀವು ಹೆಚ್ಚು ಬಾರಿ ಪಠಿಸುತ್ತಿದ್ದರೆ ನೀವು ರುದ್ರಾಕ್ಷಿ ಅಥವಾ ತುಳಸಿ ಮಣಿಗಳನ್ನ ಬಳಸಬಹುದು. ಇನ್ನ ಭಗವಾನ್ ಭೈರವ ಕಥೆಯನ್ನ ಹೇಳೋದಾದ್ರೆ, ಹಿಂದೂ ಧರ್ಮದ ಅತ್ಯಂತ ಆಕರ್ಷಕ ಕಥೆ ಗೀತೆಗಳು. ಭಗವಾನ್ ಭೈರವನಿಗೆ ಸಂಬಂಧಿಸಿದ ಆಕರ್ಷಕ ಕಥೆ ಕೂಡ ಇದೆ. ಅಂದ್ರೆ ಒಮ್ಮೆ ಬ್ರಹ್ಮದೇವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು ಮತ್ತು ವಿಷ್ಣು ಅವರು ಪ್ರಯತ್ನಗಳನ್ನ ಮಾಡುತ್ತಿದ್ದರು. ಮಿತಿಗಳು, ಮೂಲ ಮತ್ತು ಅಂತ್ಯವನ್ನ ಕಂಡುಹಿಡಿಯಿರಿ. ಒಂದು ಭವ್ಯವಾದ ಬೆಳಕಿನ ಸ್ತಂಭದ ಭಗವಾನ್ ಬ್ರಹ್ಮನು ತಾನು ಮೇಲಕ್ಕೆ ತಲುಪಿದ್ದೇನೆ ಎಂದು ಹೇಳಿಕೊಂಡನು. ಇದನ್ನ ಸರಿಪಡಿಸಲು ಭಗವಾನ್ ಭೈರವನು ತನ್ನ ಸುಕ್ಕುಗಟ್ಟಿದ ಹುಬ್ಬಿನಿಂದ ಕಾಣಿಸಿಕೊಂಡನು. ಭಗವಾನ್ ಭೈರವನು ಶಕ್ತಿಯನ್ನ ಹೊರಸೂಸುತ್ತಾನೆ. ಭಗವಾನ್ ಬ್ರಹ್ಮನನ್ನ ಎದುರಿಸಿದನು. ಕಥೆಯ ಕೆಲವು ಆವೃತ್ತಿಗಳ ಪ್ರಕಾರ ಭೈರವ ಭಗವಾನ್ ಬ್ರಹ್ಮನಿಗೆ ಗಂಭೀರ ಹಾನಿಯನ್ನ ಉಂಟು ಮಾಡಲು ಸಾಧ್ಯ ಆಯಿತು ಮತ್ತು ಕಾಸ್ಮಿಕ್ ಕ್ರಮವನ್ನ ಕೂಡ ಜಾರಿಗೊಳಿಸುವುದಾಯಿತು. ತನ್ನನ್ನು ತಾನು ಸ್ಥಾಪಿಸಿಕೊಂಡನು. ಈ ಕಥೆಯು ಹೆಮ್ಮೆಯ ಹಾನಿಕಾರಕ ಪರಿಣಾಮಗಳ ಜ್ಞಾಪನೆಯನ್ನ ನೀಡುತ್ತದೆ. ಮತ್ತು ಸೃಷ್ಟಿ ಮತ್ತು ವಿನಾಶದ ಕಥೆ ಕೂಡ ಇದೆ. ದೇವಿ ಸತಿಯ ತಂದೆ ದಕ್ಷ ಪ್ರಜಾಪತಿ ಒಮ್ಮೆ ಒಂದು ಮಹಾಯಾಗವನ್ನ ಆಯೋಜಿಸಿದರು. ಹಿಂದೂ ಧರ್ಮದ ಧರ್ಮ ಗ್ರಂಥಗಳ ಪ್ರಕಾರ ಅವನು ತಿಳಿದೂ ಸಹ ಯಾಗಕ್ಕೆ ಭಗವಾನ್ ಮಹಾದೇವ ಮತ್ತು ಅವನ ಪತ್ನಿ ದೇವಿ ಸತಿಯನ್ನ ಆಹ್ವಾನಿಸಿರಲಿಲ್ಲ. ದೇವಿ ಸತಿಯು ಯಾಗದ ಸ್ಥಳಕ್ಕೆ ಹೋದಳು. ಭಗವಾನ್ ಮಹಾದೇವನನ್ನ ಆಹ್ವಾನಿಸಲಿಲ್ಲ ಎಂದು ತಿಳಿದು ನೋವುಂಟು ಮಾಡಿದಳು. ಅವಳು ಪ್ರತಿಭಟನೆಯ ಸಂಕೇತವಾಗಿ ಯಾಗದಲ್ಲಿ ಮಗ್ನಳಾದಳು. ಈ ಘಟನೆಯ ಬಗ್ಗೆ ಶಿವನಿಗೆ ತಿಳಿದಾಗ ಶಿವನ ಬೀಗದಿಂದ ವೀರಭದ್ರ ದೇವರು ಹುಟ್ಟಿಕೊಂಡನು. ವೀರಭದ್ರನು ದಕ್ಷನ ಯಾಗವನ್ನ ಸಂಪೂರ್ಣವಾಗಿ ಕೆಡವಿದನು. ತನ್ನ ಮುಂದಿನ ಜನ್ಮದಲ್ಲಿ ದೇವಿ ಸತಿದೇವಿ ಶಕ್ತಿಯ ಉಗ್ರ ರೂಪವಾದ ದೇವಿ ಕಾಳಿಯ ರೂಪವನ್ನ ಪಡೆದರು. ಭಗವಾನ್ ಶಿವನು ಭೈರವನ ರೂಪವನ್ನ ಧರಿಸಿದನು ಮತ್ತು ದೇವಿ ಕಾಳಿಯನ್ನ ಅಪ್ಪಿಕೊಂಡನು. ಅವರ ಒಕ್ಕೂಟ ನೀಡಿತು ಅಷ್ಟ ಭೈರವರಿಗೆ ಏರಿ. ಈ ಕಥೆಗಳು ಭಗವಾನ್ ಭೈರವನ ಕ್ರೋಧಭರಿತ ವಿನಾಶ ಮತ್ತು ಸಕಾರಾತ್ಮಕ ಪರಿವರ್ತನೆಯ ಸಾಮರ್ಥ್ಯವನ್ನ ಸಂಕೇತಿಸುತ್ತದೆ ಎಂದು ಎತ್ತಿ ತೋರಿಸುತ್ತದೆ. ಹಾಗೆಯೇ ಭಾವನೆಗಳು ವಿನಾಶಕ್ಕೆ ಕಾರಣವಾಗಬಹುದು ಎಂದು ಅವು ನಮಗೆ ನೆನಪಿಸುತ್ತದೆ. ಅವು ಸಕಾರಾತ್ಮಕ ಪರಿವರ್ತನೆಗೆ ಉಗ್ರವಾದಂತಹ ಕ್ರಮ ಕೂಡ ಹೌದು. ಹಾಗೆಯೇ ಭಕ್ತರು ಕೃಷ್ಣ ಪಕ್ಷ ಅಷ್ಟಮಿಯಂದು ಆರಾಮದಾಯಕ ಸಮಯದಲ್ಲಿ ಕಾಲಾಷ್ಟಮಿಯ ಆಚರಣೆಗಳನ್ನ ಕೂಡ ಮಾಡ್ಕೊಬಹುದು. ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾದ ಕೆಲವು ಸಮಯ ಕಿಟಕಿಗಳು ಇವೆ. ಅಂದ್ರೆ ಸರಿಯಾದ ಮುಹೂರ್ತ ಸಿಗದೆ ಭಕ್ತರು ಚಿಂತಿಸುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಬೆಳಗ್ಗೆ ಅಂದ್ರೆ ಇವತ್ತಿನ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮೊದಲು ದೈಹಿಕ ಮತ್ತು ಆಂತರಿಕ ಶುದ್ಧೀಕರಣಕ್ಕಾಗಿ ಈ ಆಚರಣೆಯನ್ನ ನಡೆಸಲಾಗುತ್ತದೆ. ಕಾಲಾಷ್ಟಮಿ ಪೂಜೆಗೆ ಪೂರ್ಣ ದಿನ ಅಥವಾ ಭಾಗಶಃ ಉಪವಾಸವನ್ನ ಕೂಡ ಆಚರಿಸ್ತಾರೆ. ಪೂರ್ಣ ದಿನದ ಉಪವಾಸವನ್ನ ಆಚರಿಸುವ ಭಕ್ತರು ಆಹಾರವನ್ನ ಸಂಪೂರ್ಣವಾಗಿ ತ್ಯಜಿಸುತ್ತಾರೆ. ಆದರೆ ಭಾಗಶಃ ಉಪವಾಸದಲ್ಲಿ ಅವರು ದಿನಕ್ಕೆ ಒಮ್ಮೆ ಹಾಲು, ಹಣ್ಣುಗಳು ಅಥವಾ ಸಸ್ಯಾಹಾರಿ ಊಟವನ್ನ ಸೇವಿಸುತ್ತಾರೆ. ಇನ್ನು ಪೂಜಾ ಸ್ಥಳದಲ್ಲಿ ಚೌಕಿಯನ್ನ ಇರಿಸಿ ಅದನ್ನು ಸ್ವಚ್ಛವಾದ ಬಟ್ಟೆಯಿಂದ ಮುಚ್ಚಿ ಪೂಜಾ ಚೌಕಿಯ ಮೇಲೆ ಭೈರವ ದೇವರ ವಿಗ್ರಹವನ್ನ ಇರಿಸಿ ಪವಿತ್ರ ನೀರನ್ನ ಸಿಂಪಡಿಸಿ ಭೈರವ ದೇವರ 100 ಹೆಸರುಗಳಂತಹ ಮಂತ್ರಗಳನ್ನ ಪಠಿಸ್ಬೇಕಾಗತ್ತೆ. ಇನ್ನು ಭೈರವನಿಗೆ ಮಣ್ಣಿನ ದೀಪ ಮತ್ತು ಧೂಪ ದ್ರವ್ಯವನ್ನ ಅರ್ಪಿಸಿ ಭೈರವನಿಗೆ ಸಿಹಿ ತಿಂಡಿಗಳು, ಹಣ್ಣುಗಳು, ಹೂವುಗಳನ್ನ ಅರ್ಪಿಸ್ಬೇಕಾಗತ್ತೆ. ಇನ್ನ ಭೈರವನ ಮೂಲ ಮತ್ತು ಮಹತ್ವವನ್ನ ಒಳಗೊಂಡ ಭಗವಾನ್ ಭೈರವ ಕಥವನ್ನ ಪಠಿಸಿ ಭಕ್ತರು ಭಗವಾನ್ ಭೈರವನ ಕಥೆಯನ್ನ ಪಠಿಸಿ ದೇವರನ್ನ ಹೋಲಿಸಿಕೊಳ್ಳುತ್ತಾರೆ.
ಇನ್ನ ಪ್ರಸಾದ ವಿಚಾರದಾಗಿ ಬಂದ್ರೆ ಭಗವಾನ್ ಭೈರವನಿಗೆ ಅರ್ಪಿಸಲು ಭಕ್ತರು ರುಚಿಕರವಾದ ಪ್ರಸಾದವನ್ನ ತಯಾರಿಸುತ್ತಾರೆ. ಹಾಲು, ಹಣ್ಣುಗಳು, ಅನ್ನ ಮತ್ತು ತರಕಾರಿಗಳೊಂದಿಗೆ ಪ್ರಸಾದವನ್ನ ತಯಾರಿಸಬಹುದು. ಭಗವಾನ್ ಭೈರವನಿಗೆ ಅರ್ಪಿಸಿದ ನಂತರ ಭಕ್ತರಿಗೆ ಪ್ರಸಾದವನ್ನ ನೀಡಬಹುದು. ಇನ್ನ ಕಾಲಾಷ್ಟಮಿಯ ಪ್ರಯೋಜನಗಳನ್ನ ತಿಳ್ಕೊಳ್ಳೋದಾದ್ರೆ ಭೈರವನ ಆಶೀರ್ವಾದ ಪಡೆಯಲು ಭಕ್ತರು ಕಾಲಾಷ್ಟಮಿ ಪೂಜೆಯನ್ನ ಆಚರಿಸಲಾಗುತ್ತೆ. ಅಂದ್ರೆ ಭೈರವನ ಆಶೀರ್ವಾದ. ಕಾಲಾಷ್ಟಮಿ ಪೂಜೆಯ ಪ್ರಮುಖ ಪ್ರಯೋಜನಗಳಲ್ಲಿ ಒಂದು ಭಗವಾನ್ ಭೈರವನ ಆಶೀರ್ವಾದಕ್ಕಾಗಿ ಆತನನ್ನ ಸಮಾಧಾನ ಪಡಿಸುವುದು. ಹೇಗೆ? ಭಕ್ತರು ಭೈರವ ದೇವರನ್ನ ಸಮಾಧಾನ ಪಡಿಸಿ ರಕ್ಷಣೆಯನ್ನ ಪಡೀತಾರೆ. ಅಡೆತಡೆಗಳು, ನಕಾರಾತ್ಮಕತೆ, ಜೀವನದಲ್ಲಿ ಬರುವ ಅಡೆತಡೆಗಳನ್ನ ನಿವಾರಿಸಲು ಧೈರ್ಯವನ್ನ ಪಡೆಯಲು ಅವರು ಅವನಿಗೆ ಪ್ರಾರ್ಥಿಸುತ್ತಾರೆ. ಇನ್ನ ಆಂತರಿಕ ಶಾಂತಿ. ಭಕ್ತರು ದುಷ್ಟಶಕ್ತಿಗಳನ್ನ ದೂರವಿಡಲು ಮತ್ತು ನಕಾರಾತ್ಮಕತೆಯನ್ನ ತೊಡೆದು ಹಾಕಲು ಭೈರವನನ್ನ ಪ್ರಾರ್ಥಿಸುತ್ತಾರೆ. ಇನ್ನ ಭಯ ಅನ್ನೋದು ನಿವಾರಣೆ ಆಗ್ಬೇಕು. ಹಾಗಿದ್ರೆ ಭಗವಾನ್ ಶಿವನ ಅತ್ಯಂತ ಉಗ್ರ ರೂಪಗಳಲ್ಲಿ ಒಂದಾಗಿದೆ ಭೈರವ ರೂಪ. ಜೀವನದಲ್ಲಿ ಅಡೆತಡೆಗಳನ್ನ ಎದುರಿಸುವ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನ ಪಡೆಯಲು ಭಕ್ತರು ಕಾಲಾಷ್ಟಮಿ ಪೂಜೆಯನ್ನ ಮಾಡ್ತಾರೆ. ಇನ್ನ ಭಕ್ತರು ಕೃತಜ್ಞತೆ ಮತ್ತು ನಮ್ರತೆ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಭಕ್ತರು ಜೀವನದಲ್ಲಿ ಕೃತಜ್ಞತೆ ಮತ್ತು ನಮ್ರತೆಯನ್ನ ಬೆಳೆಸಲು ಕಾಲಾಷ್ಟಮಿ ಪೂಜೆಯನ್ನ ಮಾಡ್ತಾರೆ. ಹಾಗೇನೆ ಅವರು ದೇವರ ಬಗ್ಗೆ ಗೌರವ ಮತ್ತು ಕೃತಜ್ಞತೆಯನ್ನ ಬೆಳೆಸಿಕೊಳ್ಳುತ್ತಾರೆ. ಇನ್ನ ಪೂರ್ವಜರನ್ನ ಸಮಾಧಾನ ಪಡಿಸುವುದು. ಕಾಲಾಷ್ಟಮಿ ಪೂಜೆಯ ಕೆಲವು ಆವೃತ್ತಿಗಳಲ್ಲಿ ಪೂರ್ವಜರನ್ನ ಸಮಾಧಾನ ಪಡಿಸಲು ಕೆಲವು ಆಚರಣೆಗಳನ್ನ ನಡೆಸಲಾಗುತ್ತೆ. ಭಕ್ತರು ತಮ್ಮ ಪೂರ್ವಜರೊಂದಿಗಿನ ಸಂಬಂಧವನ್ನ ಬಲಪಡಿಸಲು ಈ ಆಚರಣೆಯನ್ನ ಮಾಡ್ತಾರೆ. ಇನ್ನ ಕೊನೆಯದಾಗಿ ಅಂದ್ರೆ ಕಾಲಾಷ್ಟಮಿ ಪೂಜೆಯು ಹಿಂದೂ ಧರ್ಮದ ಪ್ರಮುಖ ಪೂಜೆಗಳಲ್ಲಿ ಒಂದಾಗಿದೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗವನ್ನ ತೆರೆಯಲು ಮತ್ತು ಭಗವಾನ್ ಭೈರವನ ಆಶೀರ್ವಾದವನ್ನ ಪಡೆಯಲು ಭಕ್ತರು ಈ ಪೂಜೆಯನ್ನ ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಮಾಡ್ತಾರೆ. ಧ್ಯಾನ ಮತ್ತು ದಾನ ಮತ್ತು ಸೇವೆ ಇವೆಲ್ಲವನ್ನು ಕೂಡ ಕಾಲಾಷ್ಟಮಿಯ ಚೈತನ್ಯವು ಆಚರಣೆಗಳನ್ನ ಮೀರಿ ವಿಸ್ತರಿಸುತ್ತದೆ ಎಂಬುದನ್ನ ಭಕ್ತರು ಗಮನಿಸಬೇಕಾಗುತ್ತದೆ. ಸೇವೆ ದಾನದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದು ಕೂಡ ಪ್ರಮುಖ ದಿನ ಆಗಿದೆ. ಧನ್ಯವಾದಗಳು.